ವರ್ಡ್ ಕೌಂಟರ್ ಅಂದರೆ ಒಂದು ನಿಮಗೆ ಟೆಕ್ಸ್ಟ್ ಸ್ಟ್ರಿಂಗ್ ಕೊಟ್ಟರೆ ಅದರಲ್ಲಿ ಆ ಪರ್ಟಿಕ್ಯುಲರ್ ವರ್ಡ್ ಆ ಟೆಕ್ಸ್ಟ್ ಸ್ಟ್ರಿಂಗಲ್ಲಿ ಎಷ್ಟು ಸಲ ಬರ್ತಾ ಇದೆ ಅಂತ ನಾವು ಕೌಂಟ್ ಮಾಡಬೇಕು. ಓಕೆ, ಸೊ ಕೆಲವು ಇನ್ಬಿಲ್ಟ್ ಫಂಕ್ಷನ್ಸ್ ಇದೆ, ಅದು ನಾವು ಈಗ ಕಲ್ತಿರುವ ಫಾರ್ ಲೂಪನ್ನು ಯೂಸ್ ಮಾಡಿಬಿಟ್ಟು ಈ ವರ್ಡ್ ಕೌಂಟರ್ ಪ್ರೋಗ್ರಾಮನ್ನು ಬಿಲ್ಡ್ ಮಾಡುವ. ಓಕೆ, ಸೊ ನಾನು ನಮ್ಮ ಪೈಚಾರ್ಮ್ ಐಡಿಗೆ ಬರ್ತೇನೆ. ಲೆಟ್ಸ್ ಡಿಫೈನ್ ಅ ಟೆಕ್ಸ್ಟ್ ವೇರಿಯೇಬಲ್. ಓಕೆ, ನಮ್ಮದು ಸ್ಯಾಂಪಲ್ ವೇರಿಯೇಬಲ್ ಯಾವುದು ಅಂತ ಒಂದು ಡಿಫೈನ್ ಮಾಡಿಬಿಟ್ಟು ಅದರಲ್ಲಿ ಟೆಕ್ಸ್ಟ್ MicroDegree ಈಸ್ ಅ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್, ಒಂದು ಟೆಕ್ಸ್ಟ್ ವೇರಿಯೇಬಲನ್ನು ಡಿಫೈನ್ ಮಾಡುವ. ಓಕೆ, ಹೀಗೆ ಒಂದು ಟೆಕ್ಸ್ಟ್ ಇದೆ. ಇದರಲ್ಲಿ ನಾವು MicroDegree ಎಂಬ ವರ್ಡನ್ನು ನಾವು ಎಷ್ಟು ಸತಿ ಬಂದಿದೆ ಅಂತ ಹೇಳಬೇಕು. ದಟ್ ಇಸ್ ದ ಕೌಂಟ್. ಓಕೆ, ಸೊ ಅದು ಗೊತ್ತಾಗಲಿಕ್ಕೆ ನಾನೊಂದು ಕೌಂಟ್ ವೇರಿಯೇಬಲನ್ನು ಡಿಫೈನ್ ಮಾಡ್ತೇನೆ. ಇನಿಷಿಯಲಿ 0 ಅಂತ ಹಾಕ್ತೇನೆ. ಸೊ ಇದನ್ನು ನಾವು ಫೈನಲಲ್ಲಿ ಎಷ್ಟು ಕೌಂಟ್ ಬಂದಿದೆ ಅಂತ ಹೇಳಬೇಕು ಇದರಲ್ಲಿ. ಸೊ ದಟ್ಸ್ ದ ಐಡಿಯಾ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು ಮಾಡುವ ಅಂದರೆ ವಿ ವಿಲ್ ಟ್ರೈ ಟು ಯೂಸ್ ಈ ಸ್ಟ್ರಿಂಗ್ ವೇರಿಯೇಬಲನ್ನು ಬ್ರೇಕ್ ಮಾಡುವ ಹಾಗೆ ಒಂದು ಇನ್ಬಿಲ್ಟ್ ಫಂಕ್ಷನ್ ಇದೆ, ಅದನ್ನು ಯೂಸ್ ಮಾಡುವ. ಸೊ ಇದನ್ನು ಈ ಬೇಸ್ಡ್ ಆನ್ ದ ಸ್ಪೇಸ್, ಎವ್ರಿ ವರ್ಡ್ ಆದಮೇಲೆ ಒಂದು ಸ್ಪೇಸ್ ಇರ್ತದಲ್ಲ, ಅದರ ಮೇಲೆ ಒಂದು ಇದನ್ನು ಬ್ರೇಕ್ ಮಾಡಿಬಿಟ್ಟು ಯು ವಿಲ್ ಸಿ ಹೌ ಮೆನಿ ಡಿಫ್ರೆಂಟ್ ವರ್ಡ್ಸ್ ಆರ್ ದೇರ್. ನಿಮಗೆ ಗೊತ್ತಿರೋ ಹಾಗೆ ನಮಗೊಂದು ಸ್ಪ್ಲಿಟ್ ಫಂಕ್ಷನ್ ಇದೆ, ಅದನ್ನು ನಾವು ಯೂಸ್ ಮಾಡಿಬಿಟ್ಟು ಟೆಕ್ಸ್ಟ್ ವೇರಿಯೇಬಲ್ ಡಾಟ್ ಸ್ಪ್ಲಿಟ್, ಓಕೆ, ಸ್ಪೇಸ್, ಇದನ್ನು ನಾವು ಒಂದು ವರ್ಡ್ ಲಿಸ್ಟ್ ಅಂತ, ಇದನ್ನು ಸ್ಪ್ಲಿಟ್ ಯೂಸ್ ಮಾಡಿದ ಕೂಡಲೇ ಅದು ಇಟ್ ವಿಲ್ ಗಿವ್ ಯು ಅ ಲಿಸ್ಟ್ ಆಫ್ ವರ್ಡ್ಸ್ ಇನ್ ದ್ಯಾಟ್ ಸ್ಟ್ರಿಂಗ್. ಸೊ ವಿ ವಿಲ್ ಸಿ ಹೌ ಇಟ್ ಲುಕ್ಸ್. ವರ್ಡ್ ಲಿಸ್ಟ್ ಅಂತ ನಾನು ಪ್ರಿಂಟ್ ಮಾಡ್ತೇನೆ. ಐ ವಿಲ್ ರನ್ ದಿಸ್. ಯು ಸಿ ಇಲ್ಲಿ ನಿಮಗೆ ಎವ್ರಿ ವರ್ಡ್ ಇಸ್ ಕಮಿಂಗ್ ಆಸ್ ಅ ಇಂಡಿವಿಜುವಲ್ ಎಲಿಮೆಂಟ್ ಈ ನಿಮ್ಮ ಒಂದು ಅರೇ ಒಳಗೆ, ಲಿಸ್ಟ್ ಒಳಗೆ. ಸೊ ಈ ವರ್ಡ್ ಲಿಸ್ಟ್ ಬಂದ ಮೇಲೆ ನೆಕ್ಸ್ಟ್ ಸ್ಟೆಪ್ ಈಸ್ ವೆರಿ ಈಸಿ. ನೀವೊಂದು ಫಾರ್ ಲೂಪ್ ಹಾಕಿಬಿಟ್ಟು ಯು ಗೋ ಒನ್ ಎಲಿಮೆಂಟ್ ಆಫ್ಟರ್ ದ ಅದರ್, ಒಂದು ಎಲಿಮೆಂಟ್ ಆದಮೇಲೆ ಹೋಗ್ತಾ ಹೋಗ್ತಾ ಯು ಹ್ಯಾವ್ ಟು ಜಸ್ಟ್ ಕೌಂಟ್. ಈಗ MicroDegree ಹುಡುಕ್ತಾ ಇದ್ದರೆ MicroDegree ಎಷ್ಟು ಸಲ ಇದೆ ಅಂತ ಹುಡುಕ್ಬೇಕಷ್ಟೆ. ಸೊ ನಮಗೆ ನೋಡಿದಾಗ ಗೊತ್ತಾಗ್ತದೆ 2 ಸತಿ ಇದೆ ಅಂತ, ಬಟ್ ಅದಕ್ಕೆ ಲಾಜಿಕ್ ಬರೆಯುವ ಸೊ ದ್ಯಾಟ್ ಇಟ್ ಇಸ್ ಡೈನಮಿಕ್. ಗೊತ್ತಾಯ್ತಲ್ಲ, ಡೈನಮಿಕ್ ಇದ್ದ ಮೇಲೆ ಯು ಕ್ಯಾನ್ ಎಷ್ಟೇ ದೊಡ್ಡ ಸ್ಟ್ರಿಂಗ್ ಹಾಕಿದರೂ ಅದು ಕೌಂಟ್ ಮಾಡಿಬಿಡ್ತದೆ. ಓಕೆ, ಸೊ ಅದಕ್ಕೆ ನಾವು ವಿಲ್ ಸ್ಟಾರ್ಟ್ ವಿತ್ ಅ ಫಾರ್ ಲೂಪ್. ಫಾರ್ ಲೂಪ್ ಇನ್ ಯಾವ ವರ್ಡ್ ಲಿಸ್ಟಿಗೆ ನಾವು ಹಾಕಬೇಕು ಅಲ್ವಾ. ಸೊ ಫಾರ್ ಲೂಪ್ ಫಾರ್ ವರ್ಡ್ ಲಿಸ್ಟ್, ಅದನ್ನು ನಾವು ಒಂದು ಟೆಂಪರರಿ ವರ್ಡ್ ಅಂತ ಹಾಕುವ, ಒಂದು ಫಾರ್ ಎವ್ರಿ ವರ್ಡ್ ಅಲ್ವಾ. ಎವ್ರಿ ವರ್ಡ್ ಇನ್ ವರ್ಡ್ ಲಿಸ್ಟ್ ನಾವೊಂದು ಫಾರ್ ಲೂಪ್ ಹಾಕಬೇಕು. ಆ ಎವ್ರಿ ವರ್ಡಿಗೆ ಯಾವುದಕ್ಕೆ ನಾವು ಯಾವ ವರ್ಡನ್ನು ಹುಡುಕ್ತಾ ಇದ್ದೀವಿ, MicroDegree. ಇಫ್ MicroDegree ಈಸ್ ಈಕ್ವಲ್ ಟು ಎವ್ರಿ ವರ್ಡ್, ರೈಟ್, ಅದು ಇದ್ದರೆ ವಿ ಆರ್ ಆ್ಯಡಿಂಗ್ ದ ಕೌಂಟ್. ಸೊ ಕೌಂಟ್ 0 ಇದೆ, ಕೌಂಟ್ ವಿಲ್ ಬಿಕಮ್ 0 + 1. ಓಕೆ, ಸೊ ದಟ್ ಇಸ್ ದ ಐಡಿಯಾ. ಸೊ ಫಾರ್ ಲೂಪ್ ಆಗ್ತಾ ಇದ್ದೇವೆ. ಸೊ ಫಸ್ಟ್ ಸ್ಟೆಪ್ ಯು ಆರ್ ಬ್ರೇಕಿಂಗ್ ದ ಸ್ಟ್ರಿಂಗ್. ಈ ಸ್ಟ್ರಿಂಗನ್ನು ಬ್ರೇಕ್ ಮಾಡಿಬಿಟ್ಟು ಒಂದು ಲಿಸ್ಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೇವೆ ಹೀಗೆ. ಸೊ ಈ ಲಿಸ್ಟಲ್ಲಿ ಆಮೇಲೆ 1 by 1 ಹೋಗಿಬಿಟ್ಟು ಅದರಲ್ಲಿ MicroDegree ಅನ್ನುವ ವರ್ಡ್ ಇದ್ದರೆ ಕೌಂಟಿಗೆ ಆ್ಯಡ್ ಮಾಡ್ತಾ ಇರ್ತೇವೆ. ಸಿಂಪಲ್ ಪ್ರೋಗ್ರಾಮ್. ಅದನ್ನು ಲಾಸ್ಟಿಗೆ ಯು ಕಮ್ ಔಟ್ ಆಫ್ ದ ಫಾರ್ ಲೂಪ್, ಹೊರಗೆ ಬಂದು ಯು ಆರ್ ಪ್ರಿಂಟಿಂಗ್ ದ ಕೌಂಟ್. ಓಕೆ, ಲೆಟ್ಸ್ ಸಿ ಇಫ್ ದಿಸ್ ವರ್ಕ್ಸ್. ಓಕೆ, ನಾನು ರನ್ ಮಾಡ್ತೇನೆ. ಸೊ ಈ ಸ್ಟ್ರಿಂಗಲ್ಲಿ 2 ಸಲ ಇದೆ. ಓಕೆ, ನಾನು ಮೇ ಬಿ ಐ ವಿಲ್ ಡೂ ಒನ್ ಮೋರ್ ಥಿಂಗ್. ನಾನಿಲ್ಲಿ ಇನ್ನೊಂದು MicroDegree ಅಂತ ವರ್ಡ್ ಹಾಕ್ತೇನೆ ಆ್ಯಂಡ್ ಯು ವಿಲ್ ರನ್ ದಿಸ್ ಅಗೇನ್. ಯು ಸಿ 2-3 ಸತಿ ಬಂದಿದೆ ಈಗ. ಓಕೆ, ಸೊ ಆರ್ ಲಾಜಿಕ್ ಇಸ್ ವರ್ಕಿಂಗ್ ಫೈನ್. ಸೊ ದಟ್ಸ್ ದ ಐಡಿಯಾ. ನಂಬರ್ ಆಫ್ ವರ್ಡ್ಸ್ ಎಸ್ಸಲ್ಲಿ ಇದೆ ಅಂತ ವಿ ಆರ್ ರನ್ನಿಂಗ್ ಯೂಸಿಂಗ್ ಅ ಫಾರ್ ಲೂಪ್ ಆ್ಯಂಡ್ ವಿತ್ ದ ಇಫ್ ಸ್ಟೇಟ್ಮೆಂಟ್, ರೈಟ್. ಮೇ ಬಿ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಆ್ಯಂಡ್ ಟ್ರೈ ಟು ಸಿ ಫಾರ್ ಲಾಜಿಕ್ ವರ್ಕ್ಸ್ ಫಾರ್ ಅ ಬಿಗರ್ ಸ್ಟ್ರಿಂಗ್, ಆಯಿತಾ. ಸೊ ಇದರ ಬದಲು ಇದನ್ನು ನಾನು ಕಮೆಂಟ್ ಮಾಡ್ತೇನೆ. ಆದಮೇಲೆ ಐ ವಿಲ್ ಡಿಫೈನ್ ಅ ಟೆಕ್ಸ್ಟ್ ವೇರಿಯೇಬಲ್. ಅದಕ್ಕೆ ನಾನು ಕಾಪಿ ಮಾಡಿದ ಸ್ಟ್ರಿಂಗ್ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ವಿ ವಿಲ್ ಟ್ರೈ ಟು ರನ್ ದಿಸ್ ಆ್ಯಂಡ್ ಸಿ. ಅದರಲ್ಲಿ MicroDegree ಅಂತ ಇಲ್ಲ, ಸೊ ವಿ ವಿಲ್ ಲುಕ್ ಫಾರ್ ಶಿವಮೊಗ್ಗ. ಸೊ ಶಿವಮೊಗ್ಗ ಅಂತ ಹುಡುಕಿದರೆ ಇಟ್ ಶುಡ್ ಗಿವ್ ಮಿ ಅ ಕೌಂಟ್. ಇದನ್ನು ಕ್ಲಿಯರ್ ಮಾಡ್ತೇನೆ ಆ್ಯಂಡ್ ವಿ ವಿಲ್ ರನ್ ದಿಸ್ ಅಗೇನ್.
2 ಸಲ ಇದೆ, ಇಲ್ಲಿ ಒಂದು ಸಲ ರೈಟ್, ಆಮೇಲೆ ಇಲ್ಲಿ ಒಂದು ಸಲ. ಓಕೆ, ಸೊ ದಟ್ಸ್ ಹೌ ಇಟ್ಸ್ ಗೆಟ್ಸ್ ಈಸಿಯರ್. ನೀವು ಒಂದು ಡೈನಮಿಕ್ ಆಗಿ ಪ್ರೋಗ್ರಾಮ್ ಬರೆದ್ರೆ ಯಾವುದೇ ದೊಡ್ಡ ಸ್ಟ್ರಿಂಗ್ ತೊಗೊಂಡ್ರೆ ನೀವು ಅದ್ರ ಮೇಲೆ ಅನಾಲಿಸಿಸ್ ಮಾಡ್ಬೋದು. ದಿಸ್ ಇಸ್ ಸಿಂಪಲ್ ಎಕ್ಸಾಂಪಲ್, ನಾವು ವರ್ಡ್ ಕೌಂಟ್ ಮಾಡ್ತಾ ಇದ್ವಿ. ಇಟ್ ಕುಡ್ ಬಿ ಸಮಥಿಂಗ್ ಎಲ್ಸ್ ಆಲ್ಸೋ. ನೀವು ಡೇಟಾ ಅನಾಲಿಸಿಸ್ ಮಾಡಲಿಕ್ಕಿದ್ರೆ ಇನ್ನೂ ಬೇರೆ ಬೇರೆ ಸಿನಾರಿಯೋಸ್ ಬರ್ತದೆ. ಹಾಗೆ ಯು ಕ್ಯಾನ್ ಪ್ಲೇ ಅರೌಂಡ್ ವಿತ್ ಜಸ್ಟ್ ಫಾರ್ ಲೂಪ್ ಆ್ಯಂಡ್